ಹಾಯ್ ಫ್ರೆಂಡ್ಸ್, ನಮ್ಮನೇಲಿ ಇವತ್ತು ಇದಕ್ಕಿನ ಬೇಳೆ ಸಾಂಬಾರು ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ನಮ್ಮನೇಲಿ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಟ್ರೈ ಮಾಡಿ. ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡ್ತಿದ್ದೀನಿ, ನಾನು ಅಡುಗೆ ಮಾಡೋಕ್ಕೆ ಹೋಗೋ ಕೆಲಸ ನಂದು ಅದೇನೇ ಕೆಲಸ. ನನಗೊಂದು ಲೈಕು ಒಂದು ಕಮೆಂಟ್ ಕೊಡಿ. ನೋಡಿ, ಇಲ್ಲಿ ತುಪ್ಪ ಹಾಕಿದ್ದೀನಿ. ಅವರೆಕಾಳು ಇದಕ್ಕಿನ ಬೇಳೆ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಮುಂಚೆ ಅವರೆಕಾಳು ಹಾಕಿ ಇದಕ್ಕಿನ ಬೇಳೆ ಹಾಕ್ಬಿಟ್ಟು ಒಂದು 2 ನಿಮಿಷ ಆದಮೇಲೆ ಆಲೂಗಡ್ಡೆ ಹಾಕಿದ್ದೀನಿ. ಇದು ಫ್ರೈ ಆಗಿದೆ. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ. ಈಗ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಟೊಮೊಟೊ ಎಷ್ಟು ಅಂದರೆ ಸಣ್ಣವು ಎರಡು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಮೀಡಿಯಮ್ ಸೈಜು, ಸಣ್ಣ ಅಂದರೆ ತುಂಬ ಏನು ಸಣ್ಣ ಏನಿಲ್ಲ, ಮೀಡಿಯಮ್ ಸೈಜು. ನೋಡಿ, ಇದು ಫ್ರೈ ಆಗ್ತಿರಲಿ. ಈಗ ಮತ್ತೆ ಇದಕ್ಕೆ ಸಾಂಬಾರು ರುಬ್ಲಿಕ್ಕೆ ನೋಡಿ, ಏನು ಮೆಂತ್ಯವು, ಮೆಣಸು, ಜೀರಿಗೆ, ಗಸಗಸೆ, ಚಕ್ಕೆ, ಲವಂಗ, 2 ಏಲಕ್ಕಿ. ಫಸ್ಟ್ಗೆ ಮೆಂತ್ಯ ಕಾಳು ಹಾಕೋಣ. ಲೋ ಫ್ಲೇಮ್ ಇಟ್ಕೊಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ. ಡ್ರೈ ರೋಸ್ಟ್ ಮಾಡ್ಕೊಬೇಕು ಮೆಂತ್ಯ ಕಾಳು. ಸಾಕು, ಒಂದು 15ರಿಂದ 20 ಕಾಳಷ್ಟು ಮೆಂತ್ಯ ಕಾಳು ಹಾಕೋಬೇಕು. ಜಾಸ್ತಿ ಬೇಡ, ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ, ಅದು ಕಪ್ಪಾಗಬಾರ್ದು. ನಾನೀಗ ಮೆಣಸು ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೆಣಸು ಎಷ್ಟು ಹಾಕಿದಂದರೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಮೆಣಸು ಹಾಕಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಹಿಂಗೆ ಫ್ರೈ ಮಾಡ್ಕೊಬೇಕು. ಘಮ ಅಂತ ಪರಿಮಳ ಬರುತ್ತೆ. ಮೆಂತ್ಯ ಸ್ವಲ್ಪ ಕೆಂಪಾಗಬೇಕು, ಕಪ್ಪಾಗಬಾರ್ದು. ಕಪ್ಪಾದರೆ ಸಾಂಬಾರು ಕಹಿ ಬರುತ್ತೆ. ಅದನ್ನೇನಿದ್ರೂ ಮೆಂತ್ಯ ಮಾತ್ರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಿರ್ಬೇಕು. ಘಮ ಅಂತ ಪರಿಮಳ ಬರುತ್ತೆ. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಿಸ್ಸಾಗಿ ಆಯಿಲ್ ಹಾಕ್ಬಿಟ್ಟೆ, ಸರಿ ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಅದೇ. ಈಗ ಆನಿಯನ್ಸ್ ಹಾಕ್ತಿದ್ದೀನಿ. ಅಂದರೆ ಈರುಳ್ಳಿ, ಗಸಗಸೆ ಎಲ್ಲ ಆಮೇಲೆ ಹಾಕ್ತೀನಿ. ಈಗ ಹಾಕಿದ್ರೆ ಆಮೇಲೆ ಕಪ್ಪಾಗ್ಬಿಡುತ್ತೆ, ಬೇಗ ರೋಸ್ಟ್ ಆಗ್ಬಿಡುತ್ತಲ್ಲ, ಕಪ್ಪಾಗ್ಬಿಡುತ್ತೆ. ಈ ಕಡೆ ಒಂದು ಸ್ವಲ್ಪ ನೋಡ್ಕೊತಾ ಇರಬೇಕು.
ಫ್ರೈ ಮಾಡ್ಕೊಬೇಕು. ಈಗ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಯಿಲಲ್ಲಿ ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆದರೆ ನಮಗೆ ಹಸಿ ವಾಸನೆ ಹೋಗುತ್ತೆ. ನಿಮಗೆ ಸಾಂಬಾರು ಯಾವ ರೀತಿ ಬೇಕೋ ಆ ರೀತಿ. ನಾನು ಈರುಳ್ಳಿ ಎಷ್ಟು ಹಾಕಿದೆ ಅಂದರೆ ಒಂದು ಇಷ್ಟು ನಾನು 3 ಈರುಳ್ಳಿ ಹಾಕ್ತಿದ್ದೀನಿ. ನಿಮ್ಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತ. ಸ್ವಲ್ಪ ಆಯಿಲ್ ಹಾಕ್ತೀನಿ. ಆಯಿಲ್ ಕಮ್ಮಿ ಹಾಕ್ತೀನಿ. ನಾನು ಆಯಿಲು ಕಮ್ಮಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆಯಿಲು ಕಮ್ಮಿ ಬಳಸಿ ಅಡುಗೆ ಮಾಡೋ ಸೀನೇ ಇಲ್ಲ. ಯಾವಾಗಲೂ ಅಷ್ಟೇ. ಈ ಮೆಣಸಿನ್ಕಾಯಿ ಸ್ವಲ್ಪ ಬೇಗ ಹಾಕ್ಬೋದು. ಹಾಕಿದ್ರೆ ಎಲ್ಲಿ ಸಿಡಿಯುತ್ತೋ ಅಂತ 2-3 ಸಲ ಮುಖದ ಮೇಲೆ ಸಿಡಿದ್ಬಿಟ್ಟೈತೆ. ನೋಡಿ ಫ್ರೆಂಡ್ಸ್, ನೀವು ಒಂದ್ಸಲ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಯಾವಾಗೋ ಕೆಲವರು ಚಿಕನ್ ಸಾರು ಮಾಡ್ದಾಗ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ, ಮತ್ತು ಶುಂಠಿ ನೋಡಿ ಇಷ್ಟೇ. ಶುಂಠಿ ಇಷ್ಟೇ. ಬೆಳ್ಳುಳ್ಳಿ ಹಾಕಿ ಆಯಿತು. ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಬೇಗ ಮೆಣಸಿನ್ಕಾಯಿ ಹಾಕೊಂಬಿಡಿ. ಸ್ವಲ್ಪ ಮೆಣಸಿನ್ಕಾಯಿ ಎಷ್ಟು ಎಣ್ಣೆಯೊಳಗಡೆ ಆನಿಯನ್ಸ್ನ ಮುಂಚೆ ಹಾಕ್ಬಿಟ್ರೆ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದರೆ ಅದು ಸ್ವಲ್ಪ ಹೀಟು ಗ್ಯಾಸ್ಟಿಕ್ಕು ಅದು ಎಣ್ಣೆ ಡೀಪ್ ಫ್ರೈ ಆಗಬೇಕು. ಡೀಪ್ ಫ್ರೈ ಆದಾಗೇ ನೋಡಿರಿ ಈ ಥರ ಆಗಬೇಕು. ಮೆಣಸಿನ್ಕಾಯಿ ಈ ಥರ ಆದಾಗೇ ನಮ್ಗೆ ಅದು ಸ್ವಲ್ಪ ಆ್ಯಸಿಡಿಟಿ ಅಂತಿರಲ್ಲ, ನಾವು ಗ್ಯಾಸ್ಟ್ರಿಕ್ಕು ತುಂಬ ಹೀಟು ನಂಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅಂತ ಹೇಳೋರಿಗೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಅಷ್ಟು ಎಫೆಕ್ಟ್ ಇರಲ್ಲ. ನಮಗೆ ಈ ಥರ ಇದ್ರೇ ಇಷ್ಟ. ಅದು ಗ್ರೀನ್ ಕಲರ್ ಇದ್ರೇ ಇಷ್ಟ. ಒಂದು ಟೊಮೊಟೊ ಹಾಕಿ ರುಬ್ಲಿಕ್ಕೆ, ಅಲ್ಲಿ ಫ್ರೈ ಮಾಡೋಕ್ಕೆ ಅಲ್ಲಿ 3 ಟೊಮೊಟೊ ಹಾಕಿದ್ದೀನಿ. ಸಣ್ಣದೇ 3 ಹಾಕಿದ್ದೀನಿ. ಇಲ್ಲೊಂದು ಹಾಕಿದ್ದೀನಿ ಟೊಮೊಟೊ. ಫ್ಲೇಮ್ ಇಡೋಣ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಗಸಗಸೆ ಹಾಕ್ತಿದ್ದೀನಿ. ನೋಡಿ ಗಸಗಸೆ ನಾನೊಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೆನ. ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿ ಕೊಡುತ್ತೆ. ನಾವು ಯಾವುದೊಂದು ಮಾಡಬೇಕಾದ್ರೂ ಸ್ವಲ್ಪ ಟೈಮ್ ಇರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಬೇಗ ಆಗ್ಬಿಡ್ಬೇಕು ಅಂತ ನಾವು ಮಾಡೋಕ್ಕೋದ್ರೆ ಅದು ನಾವು ಒಂದು ಮಾಡೋಕ್ಕೋದ್ರೆ ಅದು ಇನ್ನೊಂದು ಥರ ಆಗುತ್ತೆ.
ನೋಡಿ, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಈಗ ಒಂದು ಸ್ವಲ್ಪ ಕಲ್ಲರಿಗೆ ಅರಿಶಿಣ, ಇದಕ್ಕೂ ಸ್ವಲ್ಪ ಹಾಕಬೇಕು. ಸ್ವಲ್ಪ ಯಾವುದೇ ರಿಯಲ್ ಅರಿಶಿನ ಅಂತ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾನೆ ಅಂಗಡಿಯಲ್ಲಿ. ಈಗ ಇದು ರೆಡಿ ಆಗಿದೆ. ಈಗ ರೆಡಿ ಆಗಿದೆ. ಈಗ ಇದು ಚಕ್ಕೆ ಲವಂಗ. ನನ್ನ ಕೈಯೇನು ಈ ಥರ ಆಗಿದೆ ಅಂದ್ಕೊಂಬೇಡಿ, ನೆನ್ನೆ ದೇವ್ರ ಸಾಮಾನೆಲ್ಲ ಉಜ್ಜಿದೆ, ಅದು ಉಜ್ಜಿದಕ್ಕಾಗಿ ಈ ಥರ ಆಗುತ್ತೆ. ನಮ್ಮ ಕೈ ಮೊದಲೇ ಇರೋಕ್ಕೂ ತುಂಬ ಕಷ್ಟಪಟ್ಟಿರೋ ಕೈ ನೋಡಿರಿ, ಈ ಥರ ಆಗುತ್ತೆ ದೇವ್ರ ಸಾಮಾನೇನು ಬೆಳೆದ್ರೆ. ಇನ್ನೊಂದು 3 ದಿನಕ್ಕೆ ಇದೇ ಥರನೇ ಇರುತ್ತೆ. ನಾನು ನಿಂಬೆಹಣ್ಣೆಲ್ಲ ಹಾಕಿ ವಾಶ್ ಮಾಡಿ ತೊಳೆದು ಶಾಂಪು ಹಾಕಿ ಉಜ್ಜಿ ಬ್ರಷ್ ತಗೊಂಡು ಉಜ್ಜಿ ಅದು ಹಂಗೆ ಇರುತ್ತೆ ಒಂದು ಸ್ವಲ್ಪ ದಿನಕ್ಕೆ ಹಂಗೇನೆ. ಮಿಕ್ಸಿಗೆ ಹಾಕಿ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್, ಧನಿಯಾ ಪುಡಿ ಒಂದು 1/2 ಟೀ ಸ್ಪೂನು, ಜಾಸ್ತಿ ಬೇಡ. ಗರಂ ಮಸಾಲೆದೆಲ್ಲ ಏನೂ ಹಾಕಲ್ಲ ಫ್ರೆಂಡ್, ನಾನು ಇಷ್ಟೇ. ನೋಡಿ, ಸ್ವಲ್ಪ ಫ್ರೈ ಮಾಡಿರೋದು ಇದಕ್ಕಿನ ಬೇಳೆ ಸ್ವಲ್ಪ ಹಾಕ್ಕೊಂತಿದ್ದೀನಿ. ಹಸಿ ಕಳ್ಸಾರಲ್ವಾ, ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್, ಮಿಕ್ಸಿಗೆ ಹಾಕಿದ್ದೀನಿ. ಈಗ ಅದಕ್ಕೆ ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೋಡಿದ್ರಾ, ನೋಡಿ ಫ್ರೆಂಡ್, ನಿಮ್ಮ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಳು ಹಾಕೊಂಡು ರುಬ್ಕೊಳ್ಳಿ. ಫ್ರೈ ಮಾಡಿರೋ ಕಾಳು, ಹಸಿ ಕಾಳು ಹಾಕಿದರೆ ಹಸಿ ಹಸಿ ವಾಸನೆ ಇರುತ್ತೆ. ನೀವು ಫ್ರೈ ಮಾಡಿರೋ ಕಾಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಫ್ರೈ ಮಾಡೋದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದಕ್ಕಿನ ಬೇಳೆನ ಫ್ರೈ ಮಾಡಿದ್ದೀನಿ. ನಾನು ಒಗ್ಗರಣೆಗೆ ಕೂಡ ತುಪ್ಪನೇ ಹಾಕ್ತೀನಿ, ಚೆನ್ನಾಗಿರುತ್ತೆ. ನೋಡೋದು ಕಲರ್ ತುಂಬ ಚೆನ್ನಾಗಿ ಕಾಣ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ನನ್ನ ಕೈಯಲ್ಲೇ ಹಾಕ್ತೀನಿ. ನೋಡಿ, ಒಂದಿಷ್ಟು ನೀವು ನೋಡ್ಕೊಂಡು ಹಾಕಿ. ನೋಡಿ ಫ್ರೆಂಡ್, ಮೊದಲಿಗೆ ಇದು ಕುದೀಲಿ, ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಬರೀ ಮಸಾಲೆ ಐತೆ ಅಂತ ಅಂದ್ಕೊಂಬೇಡಿ, ನಾನು ಮಸಾಲೆ ಇಟ್ಟಿರೋದೇ ಕಮ್ಮಿ. ಕಡೆಗೆ ಇಟ್ಟಿದ್ದೀನಿ, ತುಪ್ಪ ಕಾಯ್ತಿದೆ. ಫ್ರೆಂಡ್, ನಾನು ಏನು ಹಾಕ್ತೀನಂದರೆ ತೆಂಗಿನಕಾಯಿ ಹಾಕಲ್ಲ, ಆದರೆ ತೆಂಗಿನಕಾಯಿ ಹಾಲು ಹಾಕ್ತೀನಿ. ನೋಡಿ, ನಾನು ಹಾಲು ತೆಗೆದು ಇಟ್ಟಿದ್ದೀನಿ ಆಲ್ರೆಡಿ. ತೆಂಗಿನಕಾಯಿ ಹಾಲು ತೆಗೆದು ಇಟ್ಟಿದ್ದೀನಿ. ಈಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನೋಡಿದ್ರಾ ಹೇಗಿದೆ ಕಲರ್, ವಂಡರ್ಫುಲ್. ಕಾಯಿಲಿ ನೋಡಿ ಫ್ರೆಂಡ್, ಇದಕ್ಕಿನ ಬೇಳೆ ಸಾಂಬಾರು ರೆಡಿ.
ಒಗ್ಗರಣೆ ಹಾಕ್ತಾಯಿದ್ದೀನಿ. ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಲಾಸ್ಟು. ಸೂಪರಾಗೈತೆ.